ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ನಾಳೆ ಅಮಾವಾಸ್ಯೆ ಇರೋದ್ರಿಂದ, ಅದರ ಜೊತೆಯಲ್ಲೇ ದೀಪಾವಳಿ ಇರೋದ್ರಿಂದ ಈ ಒಂದೇ ಒಂದು ಕೆಲಸ ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ಕೆಲವೇ ಗಂಟೆಯಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮ ವಶೀಭೂತರಾಗ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಏಕೆ ಅಂದರೆ ದೀಪಾವಳಿ ಅಮಾವಾಸ್ಯೆಯ ದಿನ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದರೆ ಅದು ಖಂಡಿತವಾಗಿಯೂ ಬಗೆಹರಿಯುತ್ತೆ. ಏನು ನೀವು ಇಷ್ಟಪಟ್ಟವರು ನಿಮ್ಮ ಮಾತನ್ನು ಕೇಳದೇ ಇದ್ದರೆ, ಅಥವಾ ನೀವು ಸತಾಯಗತಾಯ ಅವರ ಹಿಂದೆ ಬಿದ್ದು ಪ್ರಯತ್ನ ಪಡ್ತಾ ಇದ್ದರೆ, ಅವರು ನಿಮಗೆ ಲೆಕ್ಕನೇ ತೆಗೆದುಕೊಳ್ಳುತ್ತಾ ಇದ್ದರೆ, ನಾಳೆಯ ದಿನ ಈ ಒಂದು ಕೆಲಸ ಮಾಡಿ. ಮೊದಲಿಗೆ ಅವರ ಫೋಟೋವನ್ನು ತೆಗೆದುಕೊಂಡು ದೇವರ ಮನೆಯಲ್ಲಿ ಕುಳಿತುಕೊಳ್ಳಿ. ಯಾವ ದಿಕ್ಕು ಅಂದರೆ ಪೂರ್ವ ದಿಕ್ಕಿಗೆ ಕುಳಿತುಕೊಳ್ಳಬೇಕಾಗುತ್ತೆ. ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ನಿಮ್ಮ ದೇವರ ಪೂಜೆ ಪುನಸ್ಕಾರ ಎಲ್ಲ ಮುಗಿದ ಮೇಲೆ ದೇವರ ಹತ್ರ ಬೇಡ್ಕೊಳ್ಳಿ. ಈ ಥರ ನಾನು ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಒಳ್ಳೆಯದು ಮಾಡಿ ಅಂತ ಹೇಳ್ತಾ ಪೂರ್ವ ದಿಕ್ಕಿಗೆ ಕುಳಿತು ಅವರ ಫೋಟೋ ಹಿಂಭಾಗದಲ್ಲಿ ಮೊದಲಿಗೆ ನಿಮ್ಮ ಹೆಸರನ್ನು ಬರೆದು ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ ಇವಾಗ ನಾನು ನಿಮಗೆ ಏನು ಮಂತ್ರ ಕೊಡ್ತೀನೋ ಆ ಮಂತ್ರವನ್ನು 108 ಸಾರಿ ಪಠನೆ ಮಾಡಬೇಕಾಗುತ್ತೆ. ಪಠನೆ ಮಾಡಿ ಮುಗಿದ ಮೇಲೆ ಆ ಫೋಟೋವನ್ನು 3 ಸಾರಿ ಉಫ್ ಅಂತ ಅಭಿಮಂತ್ರಿಸಿ ಮುಗಿದ ಮೇಲೆ ಆ ಫೋಟೋವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ಬಿಡಿ, ಇಲ್ಲ ವ್ಯಾಲೆಟಲ್ಲಿ ಇಟ್ಕೊಂಡ್ಬಿಡಿ, ಇಲ್ಲ ಹೆಣ್ಣುಮಕ್ಕಳು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ಬಿಡಿ, ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ಬಿಡಿ. ಸಾಕು. ಕೆಲವೇ ಗಂಟೆಯಲ್ಲಿ ಅವರು ನಿಮಗೆ ವಶೀಭೂತರಾಗ್ತಾರೆ. ಅವರ ಕಡೆಯಿಂದ ನಿಮಗೆ ಫೋನ್ ಆಗ್ಬೋದು, ಮೆಸೇಜ್ ಆಗ್ಬೋದು, ಅಥವಾ ಡೈರೆಕ್ಟ್ ಅವರೇ ನಿಮಗೆ ಸಿಗೋದಾಗ್ಬೋದು. ಯಾವುದಾದ್ರೂ ಒಂದು ಕ್ರಿಯೆ ಆಗುತ್ತೆ. ಈ 3ರಲ್ಲಿ ಯಾವುದಾದ್ರೂ ಒಂದು ಕ್ರಿಯೆ ಆಯಿತು ಅಂದರೆ ಅಲ್ಲಿಗೆ ಅಂದ್ಕೊಂಡ್ಬಿಡಿ, ಇನ್ನು ಜೀವನ ಪರ್ಯಂತ ಅವರು ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ನೀವು ತಿಳ್ಕೊಂಡ್ಬಿಡಿ. ಅದಕ್ಕೆ ಮಂತ್ರ ಹೀಗಿದೆ: ಓಂ ರೀಂ ಶ್ರೀಂ ಕ್ಲೀಂ ಮಂ ವಶ್ಯಂ ಹಮ್ಮುಖಿ ಶ್ರೀ ವಿಷ್ಣು ಕಮಲವಾಸಿನಿಯೇ ನಮಃ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ರೀಂ ಶ್ರೀಂ ಕ್ಲೀಂ ಮಂ ವಶ್ಯಂ ಹಮ್ಮುಖಿ ಶ್ರೀ ವಿಷ್ಣು ಕಮಲವಾಸಿನಿಯೇ ನಮಃ. ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ, ಹುಡುಗ ಆಗಿದ್ದರೆ ಹುಡುಗಿ, ಹುಡುಗಿ ಆಗಿದ್ದರೆ ಹುಡುಗ, ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ.